पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसविद्यावानशालिनः इष्टदान् कष्टार्तरन्नः विद्यामान्यान्मुने नमः श्रीगुरुभ्यो नमः। भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनोभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्तिरस्तार्क्ष्यो अरिष्टनेमिः स्वस्ति नो बृहस्पतिर्दधातु। ಶ್ರೀಗುರುಭ್ಯೋ ನಮಃ. ಭಗವಂತನನ್ನು ಅವನನ್ನು ಚಿಂತನೆ ಮಾಡಬೇಕು. ಯಾವ ರೀತಿಯಾಗಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಅಥರ್ವಣೋಪನಿಷತ್ತು ನೀಡತಕ್ಕಂತಹ ಸಂದೇಶ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚಿತಾನ್ ತತ್ವತೋ ಬ್ರಹ್ಮವಿದ್ಯಾಂ ಅಂತ ಹೇಳಿಕೊಂಡು ಯಾರು ಅಕ್ಷರನಾಗಿರತಕ್ಕಂತಹ ಎಲ್ಲ ಸಮಗ್ರ ವೇದಗಳಿಂದ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡ್ತಾರೋ ಅವರಿಗೆ ಈ ತತ್ವವನ್ನು ಯಾರು ಕರ್ಮಪರವಾಗಿ ತಿಳಿದಿರತಕ್ಕಂತಹ ಶೌನಕರಿಗೆ ಅಂಗೀರಸರು ವಿದ್ಯುಕ್ತವಾಗಿ ಅವರಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಹೇಳಿದರು. ತದನಂತರದಲ್ಲಿ ಈ ಮೂರನೆಯ ಖಂಡದಲ್ಲಿ ಅಥರ್ವಣೋಪನಿಷತ್ತಿನ ಮೂರನೆಯ ಖಂಡದಲ್ಲಿ ಭಗವಂತನ ಅದೃಶ್ಯತ್ವಾದಿ ಗುಣಗಳ ಬಗ್ಗೆ ಚಿಂತನೆಯನ್ನು ಮಾಡುತ್ತಾರೆ. ಯಥಾಸುದೀಪ್ತಾತ್ ಪಾಪಕಾತ್ ವಿಸ್ಫುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾ ತಥಾಕ್ಷರಾತ್ ದ್ವಿವಿಧಾಃ ಸೌಮ್ಯಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿಯಂತಿ. ಇಲ್ಲಿ ಹೇಳ್ತಾ ಇದ್ದಾರೆ ಅಂಗೀರಸರು ಶೌನಕರಿಗೆ ತಾವು ಶೌನಕರು ಏನನ್ನು ತಿಳಿಯಬೇಕೋ ಅದರ ಬಗ್ಗೆ ಅಂಗೀರಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯಥಾಸುದೀಪ್ತಾತ್ ಪಾಪಕಾತ್ ವಿಶ್ವಲಿಂಗಾ ಅಂತ ಒಳ್ಳೆಯ ಒಂದು ಉದಾಹರಣೆಯನ್ನು ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂತಂದರೆ ಅದನ್ನು ಸಂಬೋಧನೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಶೌನಕರಿಗೆ ಅಂಗೀರಸ ಮಹರ್ಷಿಗಳು. ಹೇ ಸೌಮ್ಯ, ಒಳ್ಳೆಯ ಸೋಮಪಾನದ ಅರ್ಹತೆಯನ್ನು ಪಡೆದುಕೊಂಡಿರ್ತಕ್ಕಂಥವನು ಶೌನಕರೇ, ನಿಮಗೆ ಹೇಳ್ತೇನೆ ಯಾರು ಅಂತ ಕೇಳಿದರೆ ಭಗವಂತ ಹೇಗಿದ್ದಾನೆ, ಯಾರಲ್ಲಿ ಎಲ್ಲವುಗಳು ಕೂಡ ಲಯವನ್ನು ಹೊಂದುತ್ತದೆ ಅಂತ ಹೇಳಿದರೆ ಯಥಾಸುದೀಪ್ತಾತ್ ಪಾಪಕಾತ್ ವಿಸ್ಫುಲಿಂಗಾಃ ಪಾವಕಾಃ ವಿಸ್ಫುಲಿಂಗಾಃ, ಒಳ್ಳೆಯ ಜ್ವಲಿಸತಕ್ಕಂತಹ ಬೆಂಕಿ, ಪ್ರಕಾಶಮಯವಾಗಿರತಕ್ಕಂತಹ ಸಾವಿರಾರು ಬೆಂಕಿಯ ಕಿಡಿಗಳು, ಆ ಬೆಂಕಿಯ ಕಿಡಿಗಳು ಏನು ಮಾಡ್ತವೆ ಅಂತ ಕೇಳಿದರೆ ಅದು ಬೆಂಕಿಯಿಂದ ಹುಟ್ಟುತ್ತವೆ. ಕಿಡಿಗಳು ಹುಟ್ಟಲಿಕ್ಕೆ ಕಾರಣ ಯಾವುದು? ಬೆಂಕಿ ಇಲ್ಲ ಅಂತಾದರೆ ಕಿಡಿಗಳು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಕಿಡಿಗಳಿಗೆ ಕಾರಣ ಯಾವುದು? ಬೆಂಕಿ ಅಂತಾಯಿತು. ಆ ಬೆಂಕಿಯಿಂದ ಪ್ರಕಾಶಮಯವಾಗಿರತಕ್ಕಂತಹ ಸಾವಿರಾರು ಬೆಂಕಿಯ ಕಿಡಿಗಳು ಹುಟ್ಟುತ್ತವೆ. ಪಾವಕಾತ್ ವಿಸ್ಫುಲಿಂಗಾಃ ಸುದೀಪ್ತಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ, ಅದೇ ರೂಪ, ಯಾವ ಬೆಂಕಿಯ ರೂಪ ಉಂಟು ಅದೇ ರೂಪವನ್ನಿಟ್ಟುಕೊಂಡು ಈ ಸಾವಿರಾರು ಕಿಡಿಗಳು ಹುಟ್ಟುತ್ತವೆ. ಅದೇ ರೀತಿಯಾಗಿ ಅದನ್ನು ಜಗತ್ತಿಗೆ ಅನ್ವಯ ಮಾಡ್ತಾರೆ. ತಥಾ ಅಕ್ಷರಾತ್ ದ್ವಿವಿಧಾಃ ಸೌಮ್ಯ ಭಾವಾಃ, ಈ ಅವಿನಾಶಿಯಾಗಿರತಕ್ಕಂತಹ ಪರಮಾತ್ಮ ಭಗವಂತ ಅವಿನಾಶಿ, ಅವನಿಗೆ ನಾಶ ಇಲ್ಲ. ಯಾಕೆ ಇಲ್ಲ ಅಂತ ಕೇಳಿದ್ರೆ ಅವನನ್ನು ಉಪನಿಷತ್ತುಗಳು ಪುರಾಣಗಳು ಅವನನ್ನು ಕರೆದಿರತಕ್ಕಂತಹ ಶಬ್ದಗಳು ಏನು ಅಂತ ಕೇಳಿದರೆ
ಅಕ್ಷರ ಅಂತ ಕರೆದದ್ದು ಅವನನ್ನು. ಯಾಕವನನ್ನು ಅಕ್ಷರ ಅಂತ ಕರೆದ್ರು ಅಂತ ಕೇಳಿದ್ರೆ, ಅಕ್ಷರಾತ್ ದ್ವಿವಿಧಾ ಸೌಮ್ಯ, ಈ ಅಸಂಖ್ಯವಾಗಿರತಕ್ಕಂತಹ ಪದಾರ್ಥಗಳು ಹುಟ್ಟುತ್ತವೆಯಪ್ಪ. ಭಗವಂತನಿಂದಾಗಿ ಎಲ್ಲ ಹುಟ್ಟಿರತಕ್ಕಂತಹ ಪದಾರ್ಥಗಳು. ಅದಕ್ಕೆ ಆರಂಭ ಯಾವುದು? ಭಗವಂತನಿಗೆ ಆರಂಭ ಇಲ್ಲ. ಹೌದು, ಭಗವಂತನಿಂದ ಆರಂಭ ಉಳ್ಳಂತಹ ವಸ್ತುಗಳು ಬೇಕಾದಷ್ಟು ಉಂಟಲ್ವ? ಉಂಟು. ಯಾಕೆ? ಎಲ್ಲರಿಗೂ ಕೂಡ ಆರಂಭ ಯಾರು ಅಂತ ಕೇಳಿದ್ರೆ ಭಗವಂತನೇ. ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಪದಾರ್ಥಗಳಿಗೆ ಕೊನೆ ಯಾರು ಅಂತ ಕೇಳಿದ್ರೆ ಅದು ಭಗವಂತನೇ. ಹಾಗೆ ಅಕ್ಷರಾತ್ ದ್ವಿಧಾ ಸೌಮ್ಯ ಭಾವಾ ಪ್ರಜಾಯಂತೆ ದತ್ತಜೈವಾಪಿಯಂತೆ, ಅವನಿಂದಲೇ ಹುಟ್ಟುತ್ತದೆ, ಅವನಲ್ಲಿಯೇ ಎಲ್ಲವೂ ಕೂಡ ಲಯವಾಗುತ್ತದೆ. ಆದ್ದರಿಂದ ಅಕ್ಷರಾತ್ ದ್ವಿಧಾ ಸೌಮ್ಯ ಭಾವಾ ಪ್ರಜಾಯಂತೆ ತತ್ರೈವ ಅಪಿಯಂತಿ, ಅದರಲ್ಲಿಯೇ ಲಯವನ್ನು ಹೊಂದುವಂಥದ್ದಪ್ಪ. ತತ್ರೈವ ಅಪಿಯಂತಿ, ಹುಟ್ಟುವಂತಹದ್ದು ಅವನಿಂದಲೇನೆ. ತತ್ರೈವ ಅಪಿಯಂತಿ, ಕೊನೆಗೆ ನಾಶ ಇಲ್ಲಿ ಹೊಂದುತ್ತವೆ ಅಂತ ಕೇಳಿದ್ರೆ ಅವನಲ್ಲಿಯೇ ಲಯವನ್ನು ಹೊಂದುವಂಥದ್ದು. ಹಾಗೆ ಈ ಭಗವಂತನನ್ನ ಅವಿನಾಶಿಯಾಗಿರ್ತಕ್ಕಂತಹ ಪರಮಾತ್ಮನಲ್ಲಿಯೇ ಹುಟ್ಟುವಂತಹದ್ದು, ಕೊನೆಗೆ ಅಸಂಖ್ಯವಾಗಿರತಕ್ಕಂತಹ ಪದಾರ್ಥಗಳು ಲಯವಾಗುವುದು ಎಲ್ಲಿ ಅಂತ ಕೇಳಿದ್ರೆ ಅವನಲ್ಲಿ. ಆದ್ದರಿಂದ ಜಗತ್ತಿನ ಹುಟ್ಟಿಗೆ ಸಾವಿಗೆ ಎಲ್ಲದಕ್ಕೂ ಕೂಡ ಕಾರಣೀಕರ್ತನಾಗಿ ಯಾರಿದ್ದಾನೆ ಅಂತ ಕೇಳಿದ್ರೆ ಭಗವಂತನಿದ್ದಾನೆ ಎಂಬುದನ್ನು ನಮಗೆ ಉಪನಿಷತ್ತು ಹೇಳಿಕೊಡ್ತದೆ. ನಾನಾ ವಿಧವಾಗಿರತಕ್ಕಂತಹ ಪದಾರ್ಥಗಳು, ಅಸಂಖ್ಯವಾಗಿರತಕ್ಕಂತಹ ಪದಾರ್ಥಗಳು ಆಚಾರ್ಯರ ಭಾಷ್ಯದಲ್ಲಿ ನಮಗೆ ನಮ್ಮ ಸಿದ್ಧಾಂತ ಪ್ರಕಾರವಾಗಿ ಆ ಪದಾರ್ಥಗಳು ಅನಂತ ಅಂತ ಹೇಳ್ತಾರೆ. 21 ಪದಾರ್ಥಗಳು ಅಂತ ಹೇಳ್ತಾರೆ. ಅದರಲ್ಲಿ ಅಸಂಖ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಕೂಡ ಪಟ್ಟಿ ಮಾಡ್ತಾರೆ. ತದನಂತರದಲ್ಲಿ ಮುಂದಕ್ಕೆ ಉಪನಿಷತ್ತು ಹೇಳ್ತದೆ, ದಿವ್ಯೋ ಹ್ಯಮೂರ್ತಃ ಪುರುಷಃ ಸಬಾಹ್ಯಾಭ್ಯಂತರೋ ಹ್ಯಜಃ ಆಪ್ರಾಣಃ ಹ್ಯಮನಾ ಶುಭ್ರಃ ಅಕ್ಷರಾತ್ ಪರತಃ ಪರಃ. ಅವನನ್ನು ಉಪನಿಷತ್ತು ಏನು ಅಂತ ಕೊಂಡಾಡ್ತದೆ ಅಂತ ಕೇಳಿದರೆ, ದಿವ್ಯೋ ಹ್ಯಮೂರ್ತಃ, ಆ ಭಗವಂತ ಅಮೂರ್ತಃ ಅಂತ ಹೇಳ್ತಾನೆ. ಅಂದರೆ ಅವನಿಗೆ ಮೂರ್ತವಾಗಿರತಕ್ಕಂತಹ ಒಂದು ಶರೀರ ಇಲ್ಲ. ಅಂದರೆ ಮೂರ್ತಂ ಸರಿಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ, ಮೂರ್ತ ಮೂರ್ತಿ ತರದ್ಬ್ರಹ್ಮ ಅಂತ ಹೇಳಿಕೊಂಡು ಮೂರ್ತ ಪ್ರಮಾಣ ಅಮೂರ್ತ ಪ್ರಮಾಣ. ಭಗವಂತನಿಗೆ ಅತ್ಯದ್ಭುತವಾಗಿರತಕ್ಕಂತಹ ಉಳ್ಳವನು, ಅತ್ಯದ್ಭುತವಾಗಿರತಕ್ಕಂತಹ ದೇಹ ಉಳ್ಳವನು. ಅತ್ಯದ್ಭುತವಾಗಿರತಕ್ಕಂತಹ ದೇಹ ಉಳ್ಳವನು ಅಂತ ಹೇಳಿದರೆ ನಮ್ಮ ಪ್ರಾಕೃತವಾಗಿರತಕ್ಕಂತಹ ಇಂದ್ರಿಯ, ಆ ರೀತಿಯಾಗಿರತಕ್ಕಂತಹ ದೇಹ ಇಲ್ಲ ಇವನಿಗೆ. ಅವನ ದೇಹ ಅಮೂರ್ತ. ಅದು ಈ ಪ್ರಾಕೃತವಾಗಿರತಕ್ಕಂತಹ ಪೃಥಿವಿಯ ತೇಜೋ ವಾಯುವಾಕಾಶಗಳಿಂದ ಯಾವ ದೇಹಗಳು ನಮ್ಮ ನಿಮ್ಮಂತೆ ಆಗಿದೆಯೋ ಆ ರೀತಿಯಾಗಿರತಕ್ಕಂತಹ ದೇಹವುಳ್ಳವನಲ್ಲ ಅವನು. ಮತ್ತು ಅವನು ದಿವ್ಯ, ಅವನ ಶರೀರ ದಿವ್ಯವಾಗಿರತಕ್ಕಂತಹದ್ದು. ಮತ್ತು ಅವನನ್ನು ಉಪನಿಷತ್ತು ಕರೆದಿರತಕ್ಕಂತಹ ಶಬ್ದ ಏನು ಅಂತ ಕೇಳಿದರೆ ಅಮೂರ್ತಃ. ಅಮೂರ್ತ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ನಾವು ಹಿಂದೆ ಒಂದು ಮಾತನ್ನು ನೋಡಿದ್ವಿ, ಮೂರ್ತಂ ಶ್ರೀ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಮೂರ್ತಾಮೂರ್ತೆ ತರದ್ಬ್ರಹ್ಮ. ಭಗವಂತ ಮೂರ್ತಗಳಿಗಿಂತಲೂ ಕೂಡ ಭಿನ್ನನಾಗಿರ್ತಕ್ಕಂಥವನು. ಮೂರ್ತ ಶಬ್ದಕ್ಕೆ ಮೂರ್ತ ಅಂತ ಹೇಳಿದ್ರೆ ಮೂರ್ತಂ ಸಹಿತ ಸಂಪ್ರೋಕ್ತಂ, ಸತ್ಪದಾರ್ಥಗಳು ಯಾವುದೆಲ್ಲ ಇದೆಯೋ ಅದೆಲ್ಲವೂ ಕೂಡ ಮೂರ್ತ ಪದಾರ್ಥಗಳು. ಅಮೂರ್ತ ಪದಾರ್ಥಗಳು ಅಂತ ಹೇಳಿದರೆ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಪದಾರ್ಥಗಳು. ಭಗವಂತ ಈ ಮೂರ್ತ ಅಮೂರ್ತ ಇವೆರಡಕ್ಕಿಂತಲೂ ಕೂಡ ಭಿನ್ನನಾಗಿ ಭಗವಂತನಿದ್ದಾನೆ ಅಂತ ಭಗವಂತನನ್ನು ಅಮೂರ್ತ ಶಬ್ದದಿಂದಾಗಿ ಕರೀತಾರೆ. ಮೂರ್ತಗಳಿಗಿಂತಲೂ ಕೂಡ ಭಿನ್ನ ಅಂತಹ ಭಗವಂತ
ಅಮೂರ್ತಃ ಪುರುಷಃ, ಅವನು ಪುರುಷ, ಪುರುಷೇತೆ, ಎಲ್ಲ ಜಗತ್ತಿನಲ್ಲಿರ್ತಕ್ಕಂತಹ ಶರೀರಗಳಲ್ಲಿ ಒಳಗಡೆ ಪ್ರವೇಶ ಮಾಡಿ ಒಳಗಡೆ ಇದ್ದಾನೆ. ಆದ್ದರಿಂದ ಅವನನ್ನು ಪುರುಷ ಅಂತ ಕರೀತಾರೆ. ಮತ್ತು ಸಬಾಹ್ಯಾಭ್ಯಂತರ, ಸಬಾಹ್ಯ ಅಭ್ಯಂತರ, ಭಗವಂತ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದಾನೆ. ಹೇಗಿದ್ದಾನೆ ಅಂತ ಕೇಳಿದರೆ ಸಬಾಹ್ಯಾಭ್ಯಂತರ ಶುಚಿ, ಬಾಹ್ಯಾಭ್ಯಂತರ ನಮ್ಮ ಒಳಗಿನ ಹೊರಗಿನ ಯಾವ ರೀತಿಯಾಗಿ ನಾವು ಶುದ್ಧ ಮಾಡಿಕೊಳ್ತೇವೆಯೋ ಭಗವಂತ ಇಡೀ ಜಗತ್ತಿನ ವ್ಯಾಪಿಸಿಕೊಂಡು ಜಗತ್ತಿನ ಹೊರಗೂ ಕೂಡ ಇದ್ದಾನೆ, ಜಗತ್ತಿನ ಒಳಗೂ ಕೂಡ ಇದ್ದಾನೆ. ಹೊರಗಿರುವಿಕೆ ಒಳಗಿರುವಿಕೆ ಧರ್ಮಗಳು ವಿರುದ್ಧ ಅಲ್ವಾ? ಯಾಕೆ ವಿರುದ್ಧ? ಯಾವ ವ್ಯಕ್ತಿ ಹೊರಗಿದ್ದಾನೋ ಅವನು ಕಟ್ಟಡದ ಒಳಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಕಟ್ಟಡದ ಹೊರಗಿದ್ದಾನೆ ಅಂತಾದರೆ ಅವನು ಹೊರಗಿದ್ದಾನೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ಒಳಗಿದ್ದಾನೆ, ಕಟ್ಟಡದ ಒಳಗಿದ್ದಾನೆ, ಒಳಗಿದ್ದ ಮೇಲೆ ಹೊರಗಿರ್ಲಿಕ್ಕಾಗ್ತಾ ಇಲ್ಲ. ಇದು ಎರಡೂ ಕೂಡ ವಿರುದ್ಧ ಧರ್ಮ. ಈ ಎರಡೂ ವಿರುದ್ಧ ಧರ್ಮಗಳು ಭಗವಂತನಿಗೆ ಕೂಡ್ತದೆ. ಹೇಗೆ ಕೂಡ್ತದೆ? ಭಗವಂತ ಹೊರಗಡೆಯೂ ಇದ್ದಾನೆ, ಒಳಗಡೆಯೂ ಇದ್ದಾನೆ. ಜಗತ್ತಿನ ಹೊರಗಡೆ ಹೇಗಿದ್ದಾನೆ ಅಂತ ಕೇಳಿದರೆ ಜಗತ್ತಿನ ಹೊರಗಿನ ರೂಪದಿಂದಾಗಿ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಒಳಗಡೆ ಯಾವ ರೀತಿ ಇದ್ದಾನೆ ಅಂತ ಕೇಳಿದರೆ ತಾನು ಒಂದು ರೂಪದಿಂದಾಗಿ ಒಳಗಡೆ ಧಾರಣೆ ಮಾಡಿದ್ದಾನೆ. ಇದರ ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ನಮಗೆ ಭಗವಂತನ ಕೂರ್ಮರೂಪ ಅಥವಾ ಇನ್ನು ಬೇರೆ ಬೇರೆ ಈ ವಾಮನ ರೂಪ ಇದೆಲ್ಲವನ್ನು ನೋಡಿದಾಗ ನಮಗೆ ಅನುಭವಕ್ಕೆ ಬರ್ತದೆ. ಭಗವಂತನ ಕೂರ್ಮರೂಪದಲ್ಲಿ ಪರ್ವತವು ಒಳಕ್ಕೆ ಹೋಗತಕ್ಕ ಸಂದರ್ಭದಲ್ಲಿ ಭಗವಂತ ಕೂರ್ಮರೂಪನಾಗಿ ಆ ಭೂಮಿಯ ಆ ಪರ್ವತದ ಅಡಿಗೆ ಹೋಗಿ ತನ್ನ ಬೆನ್ನಲ್ಲಿ ಹೊತ್ತು ಆ ಪರ್ವತವನ್ನು ಉತ್ತರಿಸಿರತಕ್ಕಂಥವನು. ಆ ಪರ್ವತ ಹಾರಲಿಕ್ಕೆ ಆರಂಭ ಮಾಡಿದಾಗ ಅದರ ಒಳಗಡೆ ಒಂದು ರೂಪದಲ್ಲಿ ಹೋಗಿ ತಾನು ಆ ಪರ್ವತವನ್ನು ಒಂದು ಸ್ಥಿತಿಯಲ್ಲಿ ಇರಿಸಿರ್ತಕ್ಕಂಥವನು. ಹೀಗೆ ಭಗವಂತ ಒಳಗಡೆ ಹೊರಗಡೆ ಎಲ್ಲ ಕಡೆ ಅಂತರ್ಬಹಿಷ್ಠದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವೇಯಂ ಕವಿಗಂ ಸಮುದ್ರೇಂತಂ ವಿಶ್ವಶಂಭುವಂ. ಅವನನ್ನು ನಾರಾಯಣ ಸೂಕ್ತ ಅವನನ್ನು ಕೊಂಡಾಡುವಾಗ ಅಂತರ್ಬಹಿಷ್ಠದ ಸರ್ವಂ, ಅಂತರ್ಬಹಿ ಅಂತಹ ಬಹಿ, ವ್ಯಾಪ್ಯ ಒಳಗಡೆಯೂ ಹೊರಗಡೆಯೂ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ಯನಾಗಿ ವ್ಯಾಪಿಸಿಕೊಂಡು ಭಗವಂತ ಇದ್ದಾನೆ ಅಂತ ಹೇಳಿಕೊಂಡು ಅವನನ್ನು ಕೊಂಡಾಡ್ತಾರೆ. ಸಬಾಹ್ಯಾಭ್ಯಂತರ ಅಜಃ, ಭಗವಂತ ಅಜ, ನ ಜಾಯತೆ ತ್ಯಜಃ, ಭಗವಂತ ಅಜ ಅಂತ ಅನ್ನಿಸಿಕೊಂಡಿದ್ದಾನೆ. ಯಾಕೆ ಅಜ ಅಂತ ಕೇಳಿದರೆ ಭಗವಂತ ಅಜ, ಹುಟ್ಟಿಲ್ಲ ಅವನಿಗೆ. ಹುಟ್ಟು ನಮ್ಮ ನಿಮ್ಮಂತೆ ಹುಟ್ಟಿಲ್ಲ. ಯಾಕೆ? ಭಗವಂತ ಅವತಾರ ಮಾಡುವಂತಹದ್ದು. ಭಗವಂತ ಹುಟ್ಟಿದ ಅಂತ ಹೇಳಿದ್ರೆ ಭಗವಂತನದ್ದು ನೇರವಾಗಿ ಅವತಾರವೇ. ಭಗವಂತನಿಗೆ ಯಾವುದೋ ಒಂದು ನಿಮಿತ್ತ ಕಾರಣಗಳು ಬೇಕಾಗಿಯೇ ಇಲ್ಲ. ಭಗವಂತ ಬರಬೇಕು ಅಂತ ಎಣಿಸ್ಕೊಂಡ್ರೆ ಯಾವುದಾದ್ರೂ ಒಂದು ನಿಮಿತ್ತ ಕಾರಣ ಅನುಸರಿಸಿಕೊಂಡು ಬರ್ತಾನೆ ಅಷ್ಟೇ ಹೊರತು ಭಗವಂತ ಬರಬೇಕು ಅಂತಾದರೆ ಏನೂ ಬೇಡ. ಅವತಾರ ಮಾಡಬೇಕು ಅಂತ ಅನಿಸಿದ್ರೆ ಅವತಾರ ಮಾಡ್ತಾನೆ. ಹೀಗೆ ಅಂತಹ ಸಾಮರ್ಥ್ಯವುಳ್ಳವನು ಭಗವಂತ. ಅವನನ್ನು ಅಜ ಅಂತ ಕರೀತಾರೆ. ಅಪ್ರಾಣೋ ಅಮನಾ ಶುಭ್ರ, ಭಗವಂತನಿಗೆ ಅಪ್ರಾಣ ಅಂತ ಹೇಳ್ತಾರೆ. ಅಂದರೆ ಅಪ್ರಾಣ ಅಂತ ಹೇಳಿದರೆ ಯಾವ ರೀತಿಯಾಗಿರ್ತಕ್ಕಂತಹ ಜಡವಾಗಿರ್ತಕ್ಕಂತಹ ಜ್ಞಾನ, ಜಡವಾಗಿರ್ತಕ್ಕಂತಹ ಕರ್ಮ ಇಲ್ಲ. ಭಗವಂತನಲ್ಲಿ ಯಾವುದು ಜಡವಾಗಿರ್ತಕ್ಕಂತಹದ್ದಿಲ್ಲವೇ ಇಲ್ಲ. ಭಗವಂತ ಸೂಕ್ಷ್ಮ ಜ್ಞಾನ, ಜ್ಞಾನೇಂದ್ರಿಯಮಯನಾಗಿರ್ತಕ್ಕಂತಹ ಜ್ಞಾನ ಮತ್ತು ಸುಖ. ಭಗವಂತನನ್ನು ಎಲ್ಲ ಪುರಾಣಗಳು ಅಥವಾ ಎಲ್ಲ ವೇದಗಳು ಅವನನ್ನು ಹೇಗೆ ಕೊಂಡಾಡ್ತದೆ ಅಂತ ಕೇಳಿದರೆ ಅವನನ್ನು ಅಪ್ರಾಕೃತನಾಗಿರ್ತಕ್ಕಂತಹ ಶರೀರವುಳ್ಳವನು, ಅಪ್ರಾಕೃತನಾಗಿರ್ತಕ್ಕಂತಹ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರವುಳ್ಳವನು ಅವನನ್ನು ಕರೆದದ್ದು. ಭಗವಂತ ಅಪ್ರಾಣ ಅಮನಾಹ ಶುಭ್ರ, ಭಗವಂತನಿಗೆ ಮನಸ್ಸಿಲ್ಲ. ಭಗವಂತನಿಗೆ ಮನಸ್ಸಿಲ್ಲ ಅಂತಾದರೆ ಏನು? ಭಗವಂತನಿಗೆ ಮನಸ್ಸಿಲ್ಲ. ಭಗವಂತನಿಗೆ ಮನಸ್ಸಿಲ್ಲ ಅಂತ ಹೇಳಿದರೆ
ಜಡವಾಗಿರತಕ್ಕಂತಹ ಮನಸ್ಸು. ನಮ್ಮ ನಿಮ್ಮಂತಿರತಕ್ಕಂತಹ ಮನಸ್ಸಿಲ್ಲ ಭಗವಂತನಿಗೆ. ಅಪ್ರಾಕೃತನಾಗಿ ಶರೀರ ಉಳ್ಳವನಾದ ಮೇಲೆ ಅವನ ಮನಸ್ಸು ಕೂಡ ಅದು ಅಪ್ರಾಕೃತ. ಈ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಶರೀರ ಉಳ್ಳವನು ಅಂತ ಹೇಳಿದ ಮೇಲೆ ಭಗವಂತನಲ್ಲಿ ನಮ್ಮ ನಿಮ್ಮಂತಿರತಕ್ಕಂತಹದ್ದು ಯಾವುದೂ ಕೂಡ ಇಲ್ಲ. ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ನೀವು ಯಾವತ್ತೂ ಕೂಡ ಅವನಲ್ಲಿ ಕಲ್ಪನೆಯನ್ನು ಮಾಡಬೇಡಿ ಎಂಬುದಾಗಿ ಹೇಳ್ತಾರೆ. ಅಪ್ರಾಣ ಅಮನಾಹ ಶುಭ್ರ ಅಕ್ಷರಾತ್ ಪರತಃಪರಃ. ಭಗವಂತ ಅಕ್ಷರ. ಯಾರು ಅಕ್ಷರ? ಅಕ್ಷರಾತ್ ಪರಃ. ಅಕ್ಷರ ಅಂತ ಹೇಳಿದ್ರೆ ಅವಿನಾಶಿಯಾಗಿರತಕ್ಕಂಥ ಜಡ ಪ್ರಕೃತಿ. ಪ್ರಕೃತಿಯಿಂದಾಗಿ ಭಗವಂತ ಮೇಲಕ್ಕಿದ್ದಾನೆ. ಅಂದರೆ ಈ ಜಡ ಪ್ರಕೃತಿ ಏನಿದೆ, ಆ ಜಡ ಪ್ರಕೃತಿಯಿಂದ ಭಗವಂತ ಅದನ್ನು ಅನುಸರಿಸಿಕೊಂಡಿಲ್ಲ. ಮತ್ತು ಭಗವಂತ ಏನಿದ್ದಾನೆ, ಏನನ್ನು ಅನುಸರಿಸಿಕೊಂಡಿದ್ದಾನೆ ಅಂತ ಕೇಳಿದರೆ ಜಡ ಪ್ರಕೃತಿಯನ್ನು ಮೀರಿ ಇದ್ದಾನವನು. ಈ ಜಡ ಪ್ರಕೃತಿಗಳಿಗಿಂತಲೂ ಕೂಡ ಒಂದು ಪಟ್ಟು ಮೇಲಕ್ಕಿದ್ದಾನೆ. ಜಡ ಪ್ರಕೃತಿಯಿಂದ ಉತ್ತಮವಾಗಿರತಕ್ಕಂತಹ ಶ್ರೀತತ್ವ ಯಾವ ಶ್ರೀರತ್ಕಟಾಕ್ಷ ಬಲವತ್ತೇತಂ ನಮಾಮಿ ಅಂತ ಹೇಳಿಕೊಂಡು ಆಚಾರ್ಯರು ಆ ಭಗವಂತನನ್ನು ಕೊಂಡಾಡ್ತಾರೆ. ಅದೇ ರೀತಿಯಾಗಿ ಲಕ್ಷ್ಮೀದೇವಿಯನ್ನು ಕೂಡ ಶ್ರೀಸ್ತುತಿ ಅಂತ ಹೇಳಿಕೊಂಡು ಆ ಲಕ್ಷ್ಮೀದೇವಿಯ ಸ್ತುತಿಯನ್ನು ಕೂಡ ಮಾಡ್ತಾರೆ. ಶ್ರೀರತ್ಕಟಾಕ್ಷ ಬಲವತ್ತೇತಂ ನಮಾಮಿ. ಆ ಭಗವಂತನನ್ನು ಕಡೆಗಣ್ಣ ನೋಟದಿಂದಾಗಿ, ಆ ಭಗವಂತನ ಒಂದು ನೋಟ ಸಾಕಂತೆ, ಆ ನೋಟದಿಂದಾಗಿ ಇಡೀ ಜಗತ್ತಿನ ಆಗುಹೋಗುಗಳನ್ನು ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಗೆ ನಿಯಾಮಕನಾಗಿದ್ದಾನೆ ಅಕ್ಷರಾತ್ಪರ ಅಂತ ಹೇಳಿಕೊಂಡು ಆ ಲಕ್ಷ್ಮೀದೇವಿಯನ್ನು ಕೂಡ ಕೊಂಡಾಡ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಅಪರಂ ಸ್ವಚ್ಛಲಂ ವ್ಯಾಸ ಪ್ರಕೃತಿರ ಜಡರೂಪಿಕ ಅಪರಂ ಪರಮಂ ಶ್ರೇಯಸ್ತು ಪರತ ಪರಮಕ್ಷರಂ ವಾಸುದೇವ ಪರಾನಂದ ಇದು ತ್ರಿವಿಧಮಕ್ಷರಂ ಅಂತ ಹೇಳಿಕೊಂಡು ಅಪರ ಪರ ಪರ ಪರತಃ ಪರ ಈ ಮೂರು ಇದನ್ನು ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಒಂದು ಜಡ ಪ್ರಕೃತಿ, ಇನ್ನೊಂದು ಶ್ರೀತತ್ವ, ಅದಕ್ಕಿಂತಲೂ ಕೂಡ ಮೇಲಿರತಕ್ಕಂಥವನು ಭಗವಂತ. ಹೀಗೆ ಭಗವಂತನನ್ನು ಕೊಂಡಾಡ್ತಾರೆ. ಎಂಥವನು ಅಂತ ಕೇಳಿದ್ರೆ ಏತಸ್ಮಾತ್ ಜಾಯತೆ ಪ್ರಾಣ ಮನಸ್ಸರ್ವೇಂದ್ರಿಯಾಣಿ ಚ ಕಂವಾಯುರ್ಜ್ಯೋತಿರಾಪಃ ಪೃಥಿವೀ ವಿಶ್ವಸ್ಯ ಧಾರಿಣಿ. ಏತಸ್ಮಾತ್ ಜಾಯತೆ, ಯಾರಿಂದ ಹುಟ್ಟುತ್ತದೆ? ಈ ಜಗತ್ತಿನಲ್ಲಿ ಹುಟ್ಟುವಂತಹದ್ದು ಎಲ್ಲಿಂದ, ಯಾರಿಂದ ಹುಟ್ಟುತ್ತದೆ ಅಂತ ಕೇಳಿದರೆ ಏತಸ್ಮಾತ್ ಜಾಯತೆ ಪ್ರಾಣ, ಅವನಿಂದಲೇ ಎಲ್ಲವೂ ಕೂಡ ಹುಟ್ಟುವಂಥದ್ದು. ಏತಸ್ಮಾತ್ ಜಾಯತೆ ಪ್ರಾಣ, ಪ್ರಾಣ ಹುಟ್ಟುತ್ತದೆ. ಮನಃ, ಮನಸ್ಸು ಹುಟ್ಟುತ್ತದೆ. ಸರ್ವೇಂದ್ರಿಯಾಣಿ ಚ, ಎಲ್ಲ ಇಂದ್ರಿಯಗಳು ಯಾವುದು? ಆಕಾಶ, ಭೂತವಾಯು, ಅಗ್ನಿ, ಜಲ, ಆಧಾರವಾಗಿರತಕ್ಕಂತಹ ಭೂಮಿ ಎಲ್ಲವೂ ಕೂಡ ಅವನಿಂದ ಹುಟ್ಟುವಂತಹದ್ದು. ಮತ್ತು ಸರ್ಕಂ ವಾಯು ಜ್ಯೋತಿ ಆಪಃ, ಎಲ್ಲ ತತ್ವಗಳು ಹುಟ್ಟುವಂತಹದ್ದು ಯಾರಿಂದ ಅಂತ ಕೇಳಿದ್ರೆ ಭಗವಂತನಿಂದ. ಪೃಥಿವೀ ವಿಶ್ವಸ್ಯ ಧಾರಿಣಿ, ಭಗವಂತನಿಂದ ಹುಟ್ಟುತ್ತದೆ. ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಭೂಮಿ. ಆ ಎಲ್ಲ ಜಡ ಪದಾರ್ಥಗಳು ಕೂಡ ಜಡ ಪದಾರ್ಥಗಳು ಹುಟ್ಟಿದ್ದಲ್ಲ, ಜಡ ಪದಾರ್ಥಗಳ ಅಭಿಮಾನಿ ದೇವತೆ ಯಾರೆಲ್ಲ? ಆಕಾಶ ತತ್ವಾಭಿಮಾನಿ ದೇವತೆ, ವಾಯುವಿನ ಅಭಿಮಾನಿ ದೇವತೆ, ಅದೇ ರೀತಿಯಾಗಿ ನೀರಿನ ಅಭಿಮಾನಿ ದೇವತೆ, ಭೂಮಿಯ ಅಭಿಮಾನಿ ದೇವತೆ, ಎಲ್ಲರೂ ಕೂಡ ಇವನಿಂದ ಹುಟ್ಟಿದ್ದು. ಆದ್ದರಿಂದ ಈ ಭಗವಂತ ಒಬ್ಬ ಇಲ್ಲ ಅಂತಾದರೆ ಯಾವ ಪದಾರ್ಥಗಳಿಗೂ ಕೂಡ ಒಂದು ಅಸ್ತಿತ್ವ ಇಲ್ಲ. ನಮಗೆ ಅಸ್ತಿತ್ವ ಬೇಕು, ನಮ್ಮಲ್ಲಿರತಕ್ಕಂತಹ ಏನಾದರೂ ಒಂದು ನಮಗೆ ಸಾಮರ್ಥ್ಯ ಬೇಕು ಅಂತಾದರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಈ ದೇಹದಲ್ಲಿ ಭಗವಂತ ಒಬ್ಬನಿಲ್ಲ ಅಂತಾದರೆ ಯಾವ ಕೆಲಸಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ನಾನು ಯಾವುದಾದ್ರೂ ಒಂದು ಪದಾರ್ಥವನ್ನು ಎತ್ತಬೇಕು, ಯಾವುದಾದ್ರೂ ಒಂದು ಪದಾರ್ಥವನ್ನು ಇಡಬೇಕು ಅಂತಾದರೆ ಒಳಗಿರತಕ್ಕಂತಹ ಒಂದು ತತ್ವ, ಆ ಭಗವತ್ ತತ್ವ ಅದು ಅತ್ಯವಶ್ಯಕ. ಅದು ಒಂದು ಇದ್ದುಕೊಂಡು ಏನು ಮಾಡ್ತಾ ಉಂಟು ಅಂತ ಕೇಳಿದರೆ
ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ಅದು ನೋಡ್ತಾ ಉಂಟು ಎಂಬುದಾಗಿ ಹೇಳ್ತಾರೆ. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯವು ದಿಶಶ್ರೋತ್ರೆ ವಾಗ್ವಿವೃತಾಶ್ಚ ವೇದ ವಾಯು ಪ್ರಾಣೋ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಕೇಶ ಸರ್ವಭೂತಾಂತರಾತ್ಮ. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ ಆ ಭಗವಂತನ ಸಾಮರ್ಥ್ಯವನ್ನು ಕೊಂಡಾಡ್ತಿದೆ. ಅಗ್ನಿರ್ಮೂರ್ಧ, ಆ ಭಗವಂತ ಪರಮಾತ್ಮನ ಶಿರಸ್ಸು, ಅದಕ್ಕೇನು ಹೆಸರು ಅಂತ ಕೇಳಿದ್ರೆ ಅಗ್ನಿ. ಅದನ್ನು ಏನು ಕರೀತಾರೆ? ಅಗ್ನಿ ಅಂತ ಕರೀತಾರೆ. ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯವು, ಚಕ್ಷುರಿಂದ್ರಿಯದ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಚಂದ್ರ ಸೂರ್ಯವು, ಚಂದ್ರನೂ ಇದ್ದಾನೆ, ಸೂರ್ಯನೂ ಇದ್ದಾನೆ. ದಿಶಶ್ರೋತ್ರೆ, ಶ್ರೋತ್ರೆ ಎರಡು ಕಣ್ಣುಗಳು ಆಹ್ಲಾದಕರವಾಗಿರುವುದರಿಂದಾಗಿ ಏನಾಗಿದೆ, ಜ್ಞಾನಿಗಳಿಗೆ ಆಸರೆಯನ್ನು ಕೊಡ್ತಾ ಉಂಟು. ನಮಗೆ ಜ್ಞಾನ ಬರಬೇಕು ಅಂತಾದರೆ ಚಂದ್ರನೂ ಬೇಕು, ಸೂರ್ಯನೂ ಬೇಕು. ರಾತ್ರಿ ಹೊತ್ತಿನಲ್ಲಿ ಚಂದ್ರನ ಅವಕಾಶ, ಚಂದ್ರನ ವ್ಯವಸ್ಥೆ ಬೇಕು. ಬೆಳಗಿನ ಹೊತ್ತಿಗೆ ಸೂರ್ಯನ ವ್ಯವಸ್ಥೆ, ಇದೆರಡೂ ಕೂಡ ಅತ್ಯವಶ್ಯಕ. ಇದೆರಡೂ ಇದ್ದದ್ರಿಂದಾಗಿ ನಮಗೆ ಜ್ಞಾನ ಬರ್ತದೆ. ಆದ್ದರಿಂದ ದಿಶಶ್ರೋತ್ರೇ, ದಿಗ್ದೇವತೆಗಳು, ಶ್ರೋತ್ರೇಂದ್ರಿಯದ ಅಭಿಮಾನಿ ದೇವತೆಗಳು, ದಿಗ್ದೇವತೆಗಳು ಅವರಿದ್ದಾರೆ. ವಾಗ್ವಿವೃತಾಶ್ಚ ವೇದಾ, ಅನಂತರ ವಾಕ್ ಬಹುಬೇಗನೆ ಎಲ್ಲವನ್ನೂ ಕೂಡ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಾನೆ. ದಿಕ್ ಅಂತ ಅವನನ್ನು ಕರೀತಾರೆ. ಆದ್ದರಿಂದ ಪ್ರಸಿದ್ಧವಾಗಿರತಕ್ಕಂತಹ ದಿಕ್ಕು. ಅಭಿಮಾನಿ ದೇವತೆಗಳು ಯಾರು ಅಂತ ಕೇಳಿದ್ರೆ ಮಿತ್ರಾವರ್ಣರು, ಕುಬೇರ, ಇನ್ನು ಅವರೆಲ್ಲರಿಗೂ ಅಭಿಮಾನಿ ಸ್ಥಾನಿ ಆಗಿರತಕ್ಕಂತಹ ಇತಿಹಾಸ ಪುರಾಣಗಳು ಎಲ್ಲವೂ ಕೂಡ ಉತ್ಪತ್ತಿ ಸ್ಥಾನ. ತದನಂತರದಲ್ಲಿ ಹೇಳ್ತಾರೆ ವಾಯು ಪ್ರಾಣ, ವಾಯು ಇಡೀ ಜಗತ್ತಿನ ಪ್ರಾಣಸ್ಥಾನದಲ್ಲಿರತಕ್ಕಂಥವನು ವಾಯು. ವಾಯು ಒಬ್ಬನಿಲ್ಲ ಅಂತಾದರೆ ಏನು ವ್ಯವಹಾರಗಳು ಕೂಡ ಆಗೋದಿಲ್ಲ. ಆದ್ದರಿಂದ ಏನು ಬೇಕು? ವಾಯು ಬೇಕು. ವಾಯು ಇರಬೇಕು ದೇಹದಲ್ಲಿ. ವಾಗೀಂದ್ರಿಯ ಅಭಿಮಾನಿ ದೇವತೆ, ಮಾತನಾಡಬೇಕು, ವೇದಗಳ ಉಚ್ಚಾರಣೆ ಆಗಬೇಕು, ಅಥವಾ ಎಲ್ಲ ತತ್ವಾಭಿಮಾನ ದೇವತೆಗಳ ಅನುಗ್ರಹ ಆಗಬೇಕು ಅಂತಾದರೆ ವಾಗ್ದೇವತೆ ಇರಬೇಕು. ಇದು ಅಷ್ಟೇ ಅಲ್ಲದೆ ಮತ್ತೇನು ಅಂತ ಕೇಳಿದರೆ ಹೇಳ್ತಾರೆ ಪ್ರಾಣ ಹೃದಯಂ ವಿಶ್ವಮಸ್ಯ, ಹೃದಯ ಅಲ್ಲಿ ವಿಶ್ವನಾಮಕ ಪರಮಾತ್ಮನಿದ್ದಾನೆ. ಪದ್ಭ್ಯಾಂ ಪೃಥಿವೀ ಕೇಶ, ಅನಂತರ ಇನ್ಯಾರಿದ್ದಾರೆ ಅಂತ ಕೇಳಿದರೆ ಕಾಲುಗಳು, ಅದರ ಅಭಿಮಾನಿ ದೇವತೆ. ಎಲ್ಲರೂ ಕೂಡ ಆಯಾಯ ಉಪನಿಷತ್, ಆಯಾಯ ದೇವತೆಗಳು ತಮ್ಮ ತಮ್ಮ ವ್ಯಾಪಾರವನ್ನು ತಾವು ಮಾಡ್ತಾ ಇದ್ದಾರೆ. ಆಯಾಯ ವ್ಯಾಪಾರವನ್ನು ದೇಹದಲ್ಲಿದ್ದುಕೊಂಡು ಮಾಡ್ತಾರೆ. ಮಾಡಿಕೊಂಡು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾರೆ. ಏನು ಅಂತ ಕೇಳಿದ್ರೆ ಉಪನಿಷತ್ತು ಹೇಳ್ತದೆ ಹೃದಯಂ ವಿಶ್ವಮಸ್ಯ, ವಿಶ್ವನಾಮಕ ಪರಮಾತ್ಮ ವಿಷ್ಣುಂಗಾನಾಭಿನಾಮಾನಿ ದಿವ್ವಾದೀನಿತು ಸರ್ವಶಃ ಕ್ರೀಡಾದಿಶಕ್ತಿರೂಪತ್ವಾತ್ ತಜ್ಜನ್ಯತ್ವಾತ್ ಅನ್ಯವಸ್ತುಷು. ಆ ಪರಮಾತ್ಮನ ಅವಯವಗಳಿಗೆ ದ್ಯು ಭೂ ಅಗ್ನಿ ಅಂತ ಹೆಸರುಗಳನ್ನು ಹೇಳ್ತಾರೆ. ಉಪನಿಷತ್ತು ಕೊಟ್ಟಿರತಕ್ಕಂಥ ಹೆಸರೇನು ಅಂತ ಕೇಳಿದ್ರೆ ದ್ಯು ಭೂ ಅಗ್ನಿ ಅಂತ ಎಲ್ಲ ಶಬ್ದಗಳನ್ನು ಕರೀತದೆ. ಇಲ್ಲಿ ದಿ ಎಂಬಂತಹ ಏನು ಆ ಶಬ್ದ ಇದೆ, ಅದರ ಮೂಲವಾಗಿರತಕ್ಕಂತಹ ಒಂದು ರೂಟ್, ಅದರ ರೂಟ್ ಯಾವುದು ಅಂತ ಕೇಳಿದ್ರೆ ದಿವಿ ಕ್ರೀಡಾ ವಿಚಿಗೀಷ ಅಂತ ಎಂಬಂತಹ ರೂಟ್ ಧಾತು. ದಿವಿ ಕ್ರೀಡಾ ವಿಚಿಗೀಷ ಅಂತ ಎಲ್ಲ ಅರ್ಥಗಳನ್ನು ಅನ್ವರ್ಥವಾಗಿರತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಅದು ಭಗವಂತನಲ್ಲಿ ಮಾತ್ರ. ಹೀಗೆ ಆ ಪರಮಾತ್ಮನ ಅಂಗಗಳು ಎಲ್ಲವೂ ಕೂಡ ಕ್ರೀಡಾ ವಿಶಿಷ್ಟ. ಅವನ ಅಂಗಗಳಾಗಲಿ, ಅವನ ಎಲ್ಲ ರೂಪಗಳು ಎಲ್ಲವುಗಳು ಕೂಡ ಅದು ಆ ಕ್ರೀಡಾದಿ ಗುಣವಿಶಿಷ್ಟವಾಗಿರ್ತಕ್ಕಂತಹದ್ದು. ಅಂತಹ ಆ ಭಗವಂತನನ್ನು ಆ ಎಲ್ಲ ದೇವತೆಗಳು ಅವನನ್ನು ಅನುಸರಿಸಿಕೊಂಡು ಇದ್ದಾರೆ. ಅವನು ಎಲ್ಲ ದೇವತೆಗಳಿಗೂ ಕೂಡ ಆಶ್ರಯಸ್ಥಾನನಾಗಿದ್ದಾನೆ ಎಂಬುದನ್ನು ನಮಗೆ ಉಪನಿಷತ್ತು ಹೇಳ್ತದೆ. ಆದ್ದರಿಂದ ಉಪನಿಷತ್ತು
ಭಗವಂತನನ್ನು ಕೊಂಡಾಡುವಾಗ ಭಗವಂತನ ಗುಣಗಳನ್ನು ಅವನಲ್ಲಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವರೂಪವನ್ನು ಹೀಗೆ ಒಂದು ಅದ್ಭುತವಾಗಿರ್ತಕ್ಕಂತಹ ಚಿಂತನೆಯ ಮೂಲಕವಾಗಿ ನಮಗೆ ಕೊಡ್ತಾ ಉಂಟು. ಇನ್ನು ಮುಂದಿನ ಚಿಂತನೆಗಳು ಅದರ ವಿಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ಅರ್ಪಿತಮಸ್ತು.